Dear friends, once again, welcome to my class. In this class, let us solve a very simple problem. Okay? The problem number is 13, page number 318. Problem number 13, page number 318. I hope all of you are ready with the book. Okay, open the book and look at the problem once. Okay. ನಾನಿಲ್ಲಿ ಸ್ಲೈಡ್ನಲ್ಲಿ ತೋರಿಸಿದಂತಹ ಪ್ರಾಬ್ಲಮ್ ಏನಿದೆಯಲ್ಲ ಅದು ಅಷ್ಟು ಚೆನ್ನಾಗಿ ಸರಿಯಾಗಿ ನಿಮಗೆ ಕಾಣದೇ ಇರಬಹುದು. ಹಾಗಾಗಿ ಬುಕ್ಕನ್ನು ಒಮ್ಮೆ ನೋಡ್ಕೊಳ್ಳಿ. ಸಿ ಹಿಯರ್ ದಿ ಪ್ರಾಬ್ಲಮ್ ಅನ್ನ ನೋಡಿ. ಪ್ರೀವಿಯಸ್ ಪ್ರಾಬ್ಲಮ್ ಹಾಗೇನೆ ಇದೆ ಅಲ್ವಾ, ತುಂಬಾ ದೊಡ್ಡದಾಗಿದೆ ಅಲ್ವಾ. ದೇರ್ ಆರ್ 3 ಅಸೆಟ್ಸ್ ಸೋಲ್ಡ್ ಬೈ ದ ಅಸೆಸಿ, ಆಯ್ತಾ. ಆದರೆ ನಾವು ಇಲ್ಲಿವರೆಗೆ ಮಾಡಿದಂಥ ಎಲ್ಲ ಪ್ರಾಬ್ಲಮ್ಸ್ಗಳು ಏನಿತ್ತು ಅದೆಲ್ಲ 15 ಮಾರ್ಕ್ಸ್ ಇತ್ತು. ಆದರೆ ಇಲ್ಲಿ 3 ಅಸೆಟ್ ಸೇಲ್ ಆಗಿದೆ, ಆದರೆ ಇದಕ್ಕೆ ಈ ಪ್ರಾಬ್ಲಮ್ಗೆ ಇರುವಂಥ ಮಾರ್ಕ್ಸ್ ಓನ್ಲಿ 5. ಓಕೆ, ಸೊ ದಿಸ್ ಪ್ರಾಬ್ಲಮ್ ಈಸ್ ಟು ಟೆಸ್ಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್. ಓಕೆ, ನಾವು ಲುಕ್ ಅಟ್ ದೇರ್ ಆರ್ 3 ಅಸೆಟ್ಸ್ ಸೋಲ್ಡ್ ಬೈ ದ ಅಸೆಸಿ: ಅಗ್ರಿಕಲ್ಚರಲ್ ಲ್ಯಾಂಡ್, ಆಮೇಲೆ ಪರ್ಸನಲ್ ಕಾರ್, ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ. Okay. So out of these 3 assets, friends, look at the first 2 assets: agricultural land in rural area and personal car. These 2 are not capital assets. Okay. Assets which are not considered as capital assets or which are excluded from capital assets. ಹಿಂದೆ ನಾವು ಡಿಸ್ಕಷನ್ ಮಾಡಿದ್ದೀವಿ 2ನೇ ಕ್ಲಾಸ್ನಲ್ಲಿ. ಓಕೆ, ಅಲ್ಲಿ ಬಂದಿತ್ತು ನೋಡಿ, ದೇರ್ ಆರ್ ಸರ್ಟೇನ್ ಅಸೆಟ್ಸ್ ವಿಚ್ ಆರ್ ನಾಟ್ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ಅಸೆಟ್ಸ್. ಯಾವುದ್ಯಾವುದು ಒಂದ್ಸರಿ ನೆನಪು ಮಾಡ್ಕೊಳ್ಳಿ: ಸ್ಟಾಕ್ ಇನ್ ಟ್ರೇಡು, ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡು, ಪರ್ಸನಲ್ ಇಫೆಕ್ಟ್ಸು, ಆಮೇಲೆ ಗೋಲ್ಡ್ ಬಾಂಡ್ಸು. ನೆನಪಲ್ಲಿ ಬಂತಾ? ಓಕೆ, ಸೊ ಇಲ್ಲಿ ನೋಡಿ, ಎ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಅಂಡ್ ಪರ್ಸನಲ್ ಕಾರ್, ರೈಟ್? These 2 are not capital assets. Therefore, the profit or loss arising from the transfer of these 2 assets is not taxable under the head capital gains. ಅಂದ್ರೆ ಇವೆರಡನ್ನ ನೀವು ಬಿಟ್ಬಿಡ್ಬೇಕೀಗ, ರೈಟ್? ಸೊ ಓನ್ಲಿ ಕ್ಯಾಪಿಟಲ್ ಅಸೆಟ್ which you have to consider for the purpose of calculation of capital gain is agricultural land in rural area, in urban area. ಓಕೆ, ಇದೊಂದು ಅಸೆಟ್ ಇಂದ ಬಂದಂತಹ ಕ್ಯಾಪಿಟಲ್ ಗೇನ್ ಎಷ್ಟು ಅನ್ನೋದನ್ನ ನೀವು ಕಂಡುಹಿಡಿದ್ರೆ ಆಯ್ತು ಅಷ್ಟೇನೆ. ಮೊದಲನೇದು ಎರಡನ್ನ ಬಿಟ್ಬಿಡ್ಬೇಕು, ಬಿಕಾಸ್ ದೇ ಆರ್ ನಾಟ್ ಕ್ಯಾಪಿಟಲ್ ಅಸೆಟ್ಸ್ ಅಂಡ್ ಹೆನ್ಸ್ ದಿ ಪ್ರಾಫಿಟ್ ಅರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ದೋಸ್ ಅಸೆಟ್ಸ್ ಈಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಕ್ಯಾಪಿಟಲ್ ಗೇನ್ಸ್. ಕ್ಲಿಯರ್? ಓಕೆ, ನೌ ಲೆಟ್ us solve this problem. Okay, computation of capital gains for the assessment year 2020-21. Okay. Sale proceeds of agricultural land. Sale proceeds of agricultural land in urban area. Direct outer column ಗೆ ಹಾಕ್ಬಿಡಿ 8,10,000. Less indexed cost of acquisition. Indexed cost of acquisition. ಒಮ್ಮೆ ಪ್ರಾಬ್ಲಮ್ ಅನ್ನ ನೋಡಿ. This asset was purchased in the year 99-2000. ಈ ಅಸೆಟ್ ಅನ್ನ ಖರೀದಿ ಮಾಡಿದ ಯಾವಾಗ? 99-2000 ಅಂದ್ರೆ 1/4/2001 ಮುಂಚೆ ಖರೀದಿ ಮಾಡಿದೆ, ರೈಟ್? ಹಾಗಿದ್ರೆ ಏನು? ಸೊ ಇನ್ ದಟ್ ಕೇಸ್ ದಿ assessee has the option of selecting
either the actual cost of acquisition or fair market value on 1/4/2001 as cost of acquisition. ಕಲ್ತಿದ್ದೀವಿ ಹಿಂದೆ, ನೆನಪು ಮಾಡ್ಕೊಳ್ಳಿ ಮತ್ತೊಮ್ಮೆ. ಸೊ ಈಗಿಲ್ಲಿ ಅಸೆಸ್ಸಿಗೆ ಕಾಸ್ಟ್ ಆಫ್ ಎಕ್ವಿಸಿಷನ್ ಅಥವಾ ಪರ್ಚೇಸ್ ಪ್ರೈಸ್ ಅಥವಾ FMV ಆನ್ 1/4/2001 ಇವೆರಡರಲ್ಲಿ ಯಾವುದನ್ನಾದರೂ ಕಾಸ್ಟ್ ಆಫ್ ಎಕ್ವಿಸಿಷನ್ ಅಂತ ಹೇಳಿ ಪರಿಗಣಿಸೋದಕ್ಕೆ ಅವಕಾಶ ಇದೆ, ರೈಟ್. ಆದರೆ ನಾವು ಯಾವುದನ್ನು ಪರಿಗಣಿಸಬೇಕು, ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆಯೋ ಅದನ್ನು ತಗೊಳ್ಬೇಕು. ಈಗ ಇಲ್ಲಿ ನೋಡ್ಕೊಳ್ಳಿ, ಕಾಸ್ಟ್ ಆಫ್ ಎಕ್ವಿಸಿಷನ್ನು 2,50,000 ಇದೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2001 ಎಷ್ಟಿದೆ, 2 lakh ಇದೆ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ, ಕಾಸ್ಟ್ ಆಫ್ ಎಕ್ವಿಸಿಷನ್ನೇ ಜಾಸ್ತಿ ಇದೆ. ಸೊ ಆಕ್ಚುಯಲ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಅನ್ನೇ ನಾವಿಲ್ಲಿ ಇಂಡೆಕ್ಸ್ ಮಾಡಿ ತಗೊಳ್ಬೇಕು. ಕ್ಲಿಯರ್? ಸೊ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್ ಅಂಡರ್ ದಟ್ 2,50,000 into 289 divided by 100. Okay. 2001-2ಗೂ ಮುಂಚೆ ಖರೀದಿ 1/4/2001ಗೂ ಮುಂಚೆ ಖರೀದಿ ಮಾಡಿದಂಥ ಅಸೆಟ್ಸ್ ಆಗಿದ್ರೆ CII ಫಾರ್ ದ ಇಯರ್ 2001-2 ಅನ್ನು ತಗೊಳ್ಬೇಕು. CII ಫಾರ್ ಇಯರ್ 2001-2 ಎಷ್ಟಿದೆ, 100. ಅದು ಬೇಸ್ ಇಯರ್. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನೋಡಿ. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸಿಷನ್ 2,50,000 into 289 divided by 100. Okay. That comes to direct outer column ಗೆ ಬರ್ಕೊಳ್ಳಿ, 7,22,500. 7,22,500. Therefore, long-term capital gains $87,500, that is 8,10,000 minus 7,22,500, so 87,500. Okay. Now look at this 87,500 long-term capital gain arise from the sale of agricultural land. Okay. Look at the problem. On 31/3/2020, Mr. Jayappa purchases another agricultural land for rupees 1,60,000. Okay. So he has 87,500 rupees long-term capital gain from the sale of agricultural land, and after selling this agricultural land, he purchased a new agricultural land for rupees 1,60,000. So under which section he is eligible to claim exemption? In the table ಬರ್ಕೊಂಡಿದ್ದನ್ನು ಒಮ್ಮೆ ನೋಡ್ಕೊಳ್ಳಿ. Okay. So under section 54B, the assessee can claim exemption. Okay. So let's exempt under section 54B. Let's exempt under section 54B. Under that, actual LTCG rupees 87,500 or cost of new agricultural land purchased rupees 1,60,000, whichever is less. Okay. So 87,500, 1,60,000 ಇವೆರಡರಲ್ಲಿ ಯಾವ್ದು ಕಡಿಮೆ ಆಯಿತು, 87,500 in the outer column. Therefore, taxable capital gain ಏನಾಯಿತು, nil. Taxable capital gain nil.
ಬರ್ಕೊಂಡಿದ್ದೀರಿ ಅಂಥೇಳಿ ಅಂದ್ಕೊಂಡಿದ್ದೀನಿ. ಬರ್ಕೊಂಡ್ರೆ ಎಲ್ಲರೂ ಇದೇ ರೀತಿಯಲ್ಲೇ ರೈಟ್. ಒಮ್ಮೆ ನೋಡ್ಕೊಳ್ಳಿ, ಮತ್ತೊಮ್ಮೆ ಸೊಲ್ಯೂಷನ್ ಬೇಕಿದ್ದರೆ. Followed? Okay. So dear friends, in the next class we will discuss problem involving section 54F. ಹಾಗಾಗಿ ಹಿಂದೆ ನಾನು ಡಿಸ್ಕಷನ್ ಮಾಡಿದ್ದೀನಲ್ಲ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಕ್ಲಾಸ್ ಏನಿದೆಯಲ್ಲ ಅದರಲ್ಲಿ ಸೆಕ್ಷನ್ 54F ಅನ್ನು ಒಮ್ಮೆ ನೋಡಿಟ್ಕೊಂಡಿರಿ. ದಟ್ಟು ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ exemption ಲಿಮಿಟ್ ಆರ್ ಅಮೌಂಟ್ ಆಫ್ ಎಕ್ಸಂಪ್ಷನ್. ರೈಟ್, ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಓಕೆ, ಗುಡ್ ಬೈ.